ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಾಕ್ಷಿ ತಂಗಿ ಅಂದರೆ ಸಾಕ್ಷಿ ಅತ್ತೆ ಮಗಳದಿರೋ ಭಾಳ ಖತರ್ನಾಕ್ಕಿದ್ದಾರೆ. ಅವಳು ಬ್ಯಾಗ್ ಇಟ್ಟು ಹೋದರೆ ಸಾಕು ಚೆಕ್ ಮಾಡೋದು, ಅವಳ ಐ ಡಿ ಕಾರ್ಡನ್ನು ಫೋಟೋ ತೆಕ್ಕೊಳ್ಳೋದು, ಇವಳು ಅದಕ್ಕೆ ಹಾಕ್ಕೊಂಡು ಮೆರೆಯೋದು, ಈ ಥರ ಅವಳು ದುಡ್ಡಿಟ್ಟಿದ್ರೆ ಕದಿಯೋದು, ಇವೆಲ್ಲ ಮಾಡ್ತಾರೆ ಇವರಿಬ್ಬರು ಅಕ್ಕ ತಂಗಿರು. ಆ ಅಮ್ಮನೂ ಜೊತೆಗೆ ಸೇರ್ಕೋತಾಳೆ, ಒಂದೊಂದ್ಸಲಿ ಸೇರ್ಕೊಳ್ಳಲ್ಲ, ಒಂದೊಂದ್ಸಲಿ ಸೇರ್ಕೋತಾಳೆ. ಬೆಳಿಗ್ಗೆ ಸಾಕ್ಷಿ ಡ್ಯೂಟಿಗೆ ಹೊರಡಕ್ಕೆ ರೆಡಿಯಾಗಿದ್ದಾಳೆ. ಆವಾಗ ರಾಜು ಅಡ್ಡ ಬರ್ತಾನೆ. ಅಡ್ಡ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದೆ, ಪ್ರಸಾದ ತಗೊಳ್ಳಿ ಅಂತ ಕೊಡಕ್ಕೆ ಹೋಗ್ತಾನೆ. ಸರಿ ಪ್ರಸಾದ ಅಲ್ವಾ ಅಂತ ತಗೊಂಡ್ಲು. ಆಮೇಲೆ ಸಾಕ್ಷಿಯವರೇ, ನಾನು ಕೇಳಿದ್ದಕ್ಕೆ ಏನಾರ ಬೇಜಾರಾಯಿತಾ? ನಾನು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದೀನಿ, ಅದಕ್ಕೆ ಕೇಳಿದ್ದು ಅಂತ. ನನ್ನ ಲೈಫಲ್ಲಿ ನಾನು ಮದುವೆನೇ ಮಾಡ್ಕೊಳ್ಳೋದಿಲ್ಲ ಅಂತಾಳೆ ಸಾಕ್ಷಿ. ನನಗೆ ನನ್ನ ತಂಗಿ ಭವಿಷ್ಯ ಮುಖ್ಯ, ಅವಳನ್ನು ಒಂದು ನೆಲೆ ಸೇರಿಸ್ಬೇಕು, ಆ ಥರ ಇಂಟೆನ್ಷನ್ ಇದೆ. ನನ್ನ ಮದುವೆ ಅಂತೂ ಇಲ್ಲ ನನ್ನ ಇದರಲ್ಲಿ. ಸುಮ್ಮನೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ, ನಿಮ್ಮ ಪಾಡಿಗೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಇಲ್ಲಿ ಅರವಿಂದ್ ಮನೆಯಲ್ಲಿ ಮಗಳು ಲವ್ ಮಾಡ್ತಿರೋ ಹುಡುಗನ ಮೀಟ್ ಮಾಡೋಕ್ಕೆ ಹೋಗಿ ಬಂದು ಹೇಳ್ತಿದ್ದಾಳೆ ಅವಳು. ಅದಕ್ಕೆ ಅದನ್ನು ಅವಳ ಚಿಕ್ಕಮ್ಮನ ಮಗಳು ವರ್ಣನೆ ಮಾಡಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಭಟ್ರು ಕೂಡ ಸೇರಿಕೊಂಡು ಗೋಪಿ ಅವನು ಕೂಡ ನಗಾಡ್ತಿದ್ದಾನೆ ಎಲ್ಲ ವಿಷಯನೂ ಕೇಳಿಕೊಂಡು. ಅರವಿಂದಿಗೂ ಖುಷಿ ಆಯಿತು. ಅಲ್ಲ ಕಣಮ್ಮ, ಮನೆಗೆ ಕರ್ಕೊಂಬಮ್ಮ, ಬರೀ ಹೊರಗಡೆ ಮೀಟ್ ಮಾಡೋದೇ ಆಗೋಯ್ತಲ್ಲ, ಮನೆ ಕರ್ಕೊಬಾ ಅದಿತಿ ಅಂತ ಹೇಳ್ತಾನೆ. ಅದಕ್ಕೆ ಸರಿಯಪ್ಪ ಅಂತ ಅವಳು ಹೇಳ್ತಾ ಇರ್ತಾಳೆ. ಆಮೇಲೆ ಅವರ ಚಿಕ್ಕಮ್ಮ ಹೇಳ್ತಾಳೆ, ಮತ್ತು ಎಲ್ಲ ಫಿಕ್ಸು ಚೆನ್ನಾಗಿದ್ದರೆ ಮನೆ ಕರ್ಕೊಬಂದು ನೋಡೋಣ, ಎಲ್ಲ ಚೆನ್ನಾಗಿದ್ದರೆ ಅದನ್ನ ಎಂಗೇಜ್ಮೆಂಟ್ ಮಾಡಿ ಮದುವೆ ಇಟ್ಕೊಬಿಡೋಣ ಅಂತ ಹೇಳ್ತಾಳೆ. ಆಮೇಲೆ ಅರವಿಂದನು ಹೌದೌದು ಮದುವೆ ಮಾಡಿಬಿಡೋಣ, ಎಲ್ಲದು ಚೆನ್ನಾಗಿದ್ದರೆ ಕರ್ಕೊಂಬ ಅದಿತಿ ಅವನ ಮನೆಗೆ ಅಂತ ಹೇಳ್ತಾ ಇರ್ತಾರೆ. ಅದು ಕೇಳಿಸ್ಕೋತಾ ಇದ್ದ ಅಗ್ನಿಗೆ ಅದು ಇಷ್ಟ ಆಗಲ್ಲ, ಅವನಿಗೆ ಕೋಪ ಬಂದ್ಬಿಡುತ್ತೆ. ಆಮೇಲೆ ಎಲ್ಲ ಹೇಳ್ಕೊಂಡು ನಗಾಡ್ತಿರ್ತಾರೆ, ಅವಳಿಗೆ ಟೀಸ್ ಮಾಡ್ತಿರ್ತಾರೆ, ಅವಳಿಗೆ ತಮಾಷೆ ಮಾಡ್ತಿರ್ತಾರೆ. ಅವ್ರ ಚಿಕ್ಕಮ್ಮ ಅಂತೂ ಏನು ಕಳೆ ಬಂದ್ಬಿಟ್ಟಿದೆ, ಆಗಲೇ ಮುಖದಲ್ಲಿ ಮದುವೆ ಕಳೆ ಎದ್ದು ಕಾಣ್ತಾ ಇದೆ, ಹಂಗೆ ಹಿಂಗೆ ಅಂತ ಏನೇನು ಹೇಳ್ತಾಳೆ. ಅದೆಲ್ಲ ಕೇಳಿಕೊಂಡು ಪಾಪ ನಾಚಿಕೊಂಡು ನೀರು ಹಾಕ್ತಿದ್ದಾಳೆ ಅವಳು ಅದಿತಿ. ಹೀಗೆ ಎಲ್ಲರೂ ಮಾತಾಡ್ತಾಯಿದ್ದಾರೆ, ತಲೆಗೊಂದು ಮಾತು ಅಂತ ಆಡ್ತಾಯಿದ್ದಾರೆ. ಆದರೆ ಅದು ಅವರೆಲ್ಲರ ಮಾತಿಗೂ ಅವಳು ನಾಚಿಕೊಂಡು ಊಟ ಮಾಡೋ ಟೈಮಲ್ಲಿ ನಾಚಿಕೊಂಡು ನೀರು ಹಾಕ್ತಿದ್ದಾಳೆ. ಆವಾಗ ಎಲ್ಲರೂ ಹಿಂಗೆ ಕೇಳ್ತಲೇ ಇರ್ತಾರೆ. ಆಮೇಲೆ ಹೊರಗಡೆ ಮೀಟ್ ಆಗೋದೇನು ಎಂಥ ಚಂದ, ಮನೆಗೆ ಕರ್ಕೊಂಡು ಬಾ, ಮನೇಲೇ ಮಾತಾಡಿದ್ರೆ ಆಯಿತು ಅಂತೇಳಿ ಅವ್ರ ಚಿಕ್ಕಮ್ಮ ಅಪ್ಪ ಇಬ್ಬರು ಹೇಳೋಕ್ಕೆ ಅಂತ ಹೋಗ್ತಾರೆ. ಚಿಕ್ಕಮ್ಮ ಹೇಳ್ತಾಳೆ, ಆ್ಯಕ್ಚುಲಿ ಮನೆಗೆ ಕರ್ಕೊಬಂದರೆ ಮನೆಯಲ್ಲೇ ಮಾತಾಡ್ಬೋದು, ಅದೇ ಹೊರಗಡೆ ಮೀಟ್ ಆಗೋದಕ್ಕಿಂತ ಮನೆಗೆ ಕರ್ಕೊಬಂದರೆ ಚೆನ್ನಾಗಿರುತ್ತೆ ಅಂತ ಅವ್ರ ಚಿಕ್ಕಮ್ಮ ಹೇಳ್ತಾಳೆ. ಅದು ಅಗ್ನಿಗೆ ಇಷ್ಟ ಆಗಲ್ಲ, ಅದೊಂದು. ಆಮೇಲೆ ಅಗ್ನಿ ಹೇಳ್ತಾನೆ, ನನ್ನ ತಂಗಿ ಮದುವೆ ಮಾಡೋದು ನನಗೆ ಗೊತ್ತಿದೆ, ಯಾರು ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ, ಈ ಮದುವೆ ನಡೆಯಲ್ಲ ಅಂತ ಹೇಳ್ತಾನೆ. ಹಂಗಂದ ತಕ್ಷಣ ಎಲ್ಲರೂ ಒಂಥರ ಮಂಕಾಗ್ಬಿಡ್ತಾರೆ. ಏನಕ್ಕೆ ಮದುವೆ ನಡೆಯಲ್ಲ? ಹುಡುಗ ಚೆನ್ನಾಗಿದ್ದರೆ ಯಾಕಾಗಬಾರ್ದು, ಮದುವೆ ಮಾಡಿಬಿಡೋದೆ ಅಂತ ಅರವಿಂದ ಹೇಳ್ತಾನೆ. ಅದಕ್ಕೆ ಅಗ್ನಿ ಹೇಳ್ತಾನೆ, ಹಿಂದಿನ ಥರ ಆಗೋದು ಬೇಡ ಅಂತ. ಹಿಂದೆ ಏನಾಗಿತ್ತೋ ಗೊತ್ತಿಲ್ಲ, ಎಲ್ಲ ರೆಡಿಯಾಗಿ ಮಂಟಪದಲ್ಲಿ ಕೂತು ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಾಗ ಏನೋ ಪ್ರಾಬ್ಲಮ್ ಆಗಿ ಮದುವೆ ನಿಂತೋಗುತ್ತೆ. ಅದನ್ನೇ ಫ್ಲ್ಯಾಶ್ಬ್ಯಾಕ್ ಹೋಗಿ ಅವನ್ನೆಲ್ಲ ಯೋಚನೆ ಮಾಡಿಬಿಟ್ಟಿದ್ದಾನೆ. ಯೋಚನೆ ಮಾಡಿ ಹೇಳ್ತಾವನೆ, ಈ ಮದುವೆ ನಡೆಯಲ್ಲ ಬೇಡ ಅಂಥೇಳಿ. ಅದಕ್ಕೆ ಹುಡುಗನ ಕಡೆ ಚಿಕ್ಕಮ್ಮ ಹೇಳ್ತಾರೆ, ನೋಡಮ್ಮ, ಅವತ್ತು ಈ ಥರ ಮಾಡಲಿಲ್ಲ ಅಂದಿದ್ರೆ ಈಗ ಅಗ್ನಿಗೆ ನಿನ್ನ ಮೇಲೆ ದ್ವೇಷನೇ ಇರ್ತಾ ಇರಲಿಲ್ಲ, ಅದಿದ್ದು ಮದುವೆ ಆಗಿರೋದು ಅಂತ ಹೇಳ್ತವ್ರೆ. ಅದಕ್ಕೆ ಆ ಥರ ಅವ್ರ ಪ್ರಾಬ್ಲಮ್ ಆ ಥರ ಇದೆ, ಅವನಿಗೆ ಕೊಟ್ಟು ಏನು ಮಾಡೋದು, ಅದಕ್ಕೇ ಬೇಡ ಅಂತ ನಿಲ್ಲಿಸಿದ್ದು ಅಂತ ಅವ್ರ ಚಿಕ್ಕಮ್ಮ ಹೇಳ್ತಾಳೆ. ಇದೆಲ್ಲ ಫ್ಲ್ಯಾಶ್ಬ್ಯಾಕಲ್ಲಿ ನಡೆಯೋಂಥ ವಿಷಯ. ಅಂದರೆ ಕಂಕಣ ಕಟ್ಟಿ ಆಗಿದೆ, ಬಾಶಿಂಗ ಕಟ್ಟಿ ಆಗಿದೆ, ಎಲ್ಲದೂ ಆಗಿದೆ, ಇನ್ನೇನು ಮುಹೂರ್ತದ ಟೈಮ್ ಅನ್ನುವಾಗ ಹಂಗಾಗಿರುತ್ತೆ. ಅದಕ್ಕೆ ಅವರ ಚಿಕ್ಕಮ್ಮ ಹೇಳ್ತಾಳೆ, ಮಗು ಮನೇಲಿದ್ದರೂ ಪರವಾಗಿಲ್ಲ, ಅಂಥವನಿಗೆ ಕೊಟ್ಟು ಏನು ಮಾಡೋದು, ಅದಕ್ಕೆ ಬೇಡ ಅಂಥೇಳಿ ಕ್ಯಾನ್ಸಲ್ ಮಾಡಿದ್ದು ಅಂತ ಹೇಳ್ತಾಳೆ. ಈ ವಿಷಯಕ್ಕೆ
ಚಿಕ್ಕಮ್ಮನ ಮಗದೇರು ಮಗ ಮತ್ತು ಮಗಳು ಇಬ್ಬರೂ ನೋಡ್ತಾ ಕೂತಿರ್ತಾರೆ. ಇವರು ತಮಾಷೆ ನೋಡೋದು ಜಾಸ್ತಿ. ಅಂದರೆ ಏನೂ ಗೊತ್ತಿಲ್ಲ ಅನ್ನಂಗೆ ಸುಮ್ಮನೆ ಇರ್ತಾರೆ. ತಂದಾಕ್ಬಿಡ್ತಾರೆ. ಆಮೇಲೆ ಏನೂ ಗೊತ್ತಿಲ್ಲ ಅನ್ನಂಗೆ ಸುಮ್ಮನೆ ಸೈಲೆಂಟಾಗಿಬಿಡ್ತಾರೆ. ಹೀಗೆ ಬಟ್ ಅರವಿಂದಗೆ ಮಾತ್ರ ಪಿತ್ತ ನತ್ತಿಗೆ ಇರ್ತಾಯಿದೆ. ಮಗಳು ಮದುವೆ ಮಾಡಬೇಕು ಅಂತ ಅಂದ್ರೂ ಇವನು ಅದಕ್ಕೂ ಒಪ್ಪಿಗೆ ಕೊಡಲ್ವಲ್ಲ, ಅದು ಬೇಡ ಅಂತ ಹೇಳ್ತಾನಲ್ಲ ಅಂತ ಹೇಳ್ಬಿಟ್ಟು ಅರವಿಂದಕ್ಕೆ ಸಿಟ್ಟು ಬರ್ತಾ ಇರುತ್ತೆ. ಆಮೇಲೆ ಅವ್ರ ಅಮ್ಮನಿಗೂ ಬೇಜಾರಾಗುತ್ತೆ, ಅರವಿಂದ ಹೆಂಡ್ತಿಗೂ ಬೇಜಾರಾಗುತ್ತೆ. ಈಗ ಹೇಳ್ತಾನಲ್ಲ ಅಂತೇಳ್ಬಿಟ್ಟು ಇವನು ಸಾಕ್ಷಿ ಮತ್ತು ಅಲ್ಲಿ ಸ್ಟೇರ್ ಕೇಸಲ್ಲಿ ಹೋಗಿದ್ದು, ಅಲ್ಲಿ ಒಂದು ರಾತ್ರಿ ಎಲ್ಲ ಕಳೆದಿದ್ದು, ಅವಳನ್ನ ಹಿಡ್ಕೊಂಡಿದ್ದು, ಕಾಪಾಡಿದ್ದು, ಅವಳನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದು, ಇವೆಲ್ಲ ಅವನು ಕನಸು ಕಾಣ್ತಿರ್ತಾನೆ ಫ್ಲ್ಯಾಶ್ಬ್ಯಾಕ್ ಹೋಗಿ. ಹೀಗೆ ಅವ್ರವ್ರದ್ದು ಒಂದೊಂದು ರೀತಿ ಕನಸು ಕಾಣ್ತಿರ್ತಾರೆ. ಇವನು ರಾಜು ಇವಳದೇ ಕನಸು ಕಾಣ್ತಿದ್ದಾನೆ. ಇವಳು ಹೊರ್ಟೋಯ್ತಾಳೆ ಡ್ಯೂಟಿ ಲೇಟ್ ಆಯಿತು ಅಂತೇಳಿ. ಅಷ್ಟೊತ್ತಿಗೆ ಮಂಜುರಿ ಆಚೆ ಬರ್ತಾಳೆ. ಆಚೆ ಬಂದ್ಬಿಟ್ಟು, ನನಗೆ ಗೊತ್ತಿಲ್ವೇನಲ್ಲೋ ರಾಜ ನೀನು ಮಾಡ್ತಿರೋ ಕೆಲಸ, ಅವಳು ನನ್ನ ಮನೆಗೆ ಬರಬೇಕು ಅಂತ ನೀನೇನು ಬಂದಿಲ್ಲ ಇಂಟೆನ್ಷನಲ್ಲಿ, ನೀನು ಸಾಕ್ಷಿ ನೋಡೋ ಸಲುವಾಗಿ ಬಂದಿರೋದು, ನನಗೆ ಗೊತ್ತು ಬಿಡು ಅಂತ ಹೇಳ್ತಾಳೆ. ಅದಕ್ಕೆ ಅವನೇನು ಮಾತಾಡಲ್ಲ, ಸುಮ್ಮನೆ ಮೇಲೆ ಹೋಗ್ತಾ ಇರ್ತಾನೆ. ಹೋಗು ಎಷ್ಟು ದಿನ ಹೋಗ್ತೀಯ ನೋಡೋಂಗೆ ಗೊತ್ತಾಗುತ್ತೆ, ಸಾಕ್ಷಿ ನೋಡೋಕ್ಕೋಸ್ಕರನೇ ನೀನು ಇಲ್ಲಿಗೆ ಬಂದಿರೋದು ಅಂತೂ ನನಗೆ ಗೊತ್ತು ಅಂತ ಹೇಳ್ತಾಳೆ. ಅದಕ್ಕೆ ಅದಾಯ್ತಾ, ಈ ಕಡೆ ಬಂದು ಆಫೀಸಿಗೆ ಬಂದಿರ್ತಾಳೆ ಸಾಕ್ಷಿ. ಅಲ್ಲೆಲ್ಲ ಮುಗಿಸ್ಕೊಂಡು ಆಫೀಸಿಗೆ ಬಂದು ಆಫೀಸಲ್ಲಿ ಇವಳು ಮತ್ತೆ ಶುರು ಹಚ್ಕೊಂಡಿದ್ದಾಳೆ. ಅವಳ ಚಿಕ್ಕಮ್ಮನ PA ಮತ್ತೆ ಶುರು ಹಚ್ಕೊಂಡ್ಳು. ಎಲ್ಲಿ ಕೆಲಸ ಮಾಡ್ತಿದ್ದಿದ್ದು ಸಾಕ್ಷಿ, ಏನು ಕೆಲಸ ಮಾಡ್ತಾಯಿದ್ರಿ, ಏನು ಓದಿರೋದು, ಮನೆಯಲ್ಲಿದೆ ಅಂತೇಳಿ. ಆ ಅಗ್ನಿ ಅದೇ ಟೈಮಿಗೆ ಬರ್ತಾನೆ. ಬಂದುಬಿಟ್ಟು ಮತ್ತೇನೋ ಕಿತಾಪತಿ ತೆಗಿತಿದ್ದಾಳಲ್ಲ ಇವಳು ಅಂತೇಳ್ಬಿಟ್ಟು ಅಲ್ಲಿಗೆ ಬಂದು, ರೀ ಸಾಕ್ಷಿ ಅವರೇ, ನೀವು ನೋಟ್ಸ್ ಕೊಡಿ ಅಂತ ಹೇಳಿದ್ನಲ್ಲ, ಕೊಡಲೇ ಇಲ್ವಲ್ರಿ ಅಂತ ಹೇಳ್ತಾನೆ. ಯಾವ ನೋಟ್ಸು ಸರ್, ನಾನು ಯಾವುದೂ ಕೊಡಬೇಕಾಗಿಲ್ಲ. ಇಲ್ಲ ಕೊಡೋದಿದೆ ಅಂತ ಹಿಂಗೆ ದಬಾಯಿಸಿ ಅತ್ಲೆಗೆ ಹೋಗಿ ಕೆಲಸ ನೋಡ್ರಿ, ಇಲ್ಲಿ ಮಾತಾಡ್ತಾನೆ ನಿಂತ್ಕೊತಿರಲ್ಲ ಅಂತ ಬೈತಾನೆ. ಆವಾಗ ಆಯಿತು ಸರ್ ಅಂತೇಳಿ ಹೋಗಿ ಕೆಲಸ ಮಾಡ್ತಾಯಿರ್ತಾಳೆ. ಕೆಲಸ ಅವ್ಳ ಪಾಡಿಗೆ ಅವಳು ಕೆಲಸ ಮಾಡ್ತಿರ್ತಾಳೆ. ಅವಳು ಕೆಲಸ ಮಾಡೋಕ್ಕೆ ಅಂತ ಹೋಗ್ತಾಳೆ ಅವಳ ಸೀಟಿಗೆ. ಈ ಕಡೆ ಚಿಕ್ಕಮ್ಮಗೆ ತುಂಬ ಬೇಜಾರಾಗುತ್ತೆ. ಅಗ್ನಿ ಹಿಂಗೆ ಅಂದ್ಬಿಟ್ನಲ್ಲ, ನಾವು ಮದುವೆ ಮಾಡೋಣ ಅಂತ ಎಷ್ಟು ಆಸೆಯಿಂದ ಇದ್ದೀವಿ, ಆದರೂ ಅವ್ನು ಹಿಂಗೆ ಅಂದ್ಬಿಟ್ನಲ್ಲ ಅಂತ ಸಖತ್ತು ಬೇಜಾರಾಗುತ್ತೆ. ಆ ಬೇಜಾರಾದರೂ ಏನೂ ಮಾಡೋಕ್ಕಾಗಲ್ಲ. ಅವನ ತಲೆಯಲ್ಲಿ ಅದು ಕೂತ್ಬಿಟ್ಟಿದೆ. ಅದು ಹೊರಗಡೆ ಹೋಗೋವರೆಗೂ ಹಿಂಗೆ ಕೂಗಾಡ್ತಿರ್ತಾನೆ ಇರ್ತಾನೆ. ಈ ಕಡೆ ತಮ್ಮ ಅಂದರೆ ಚಿಕ್ಕಮ್ಮನ ಮಗ, ಅವನು ಕೂಡ ಏನಕ್ಕೋ ಕೂಗಾಡ್ತಿರ್ತಾನೆ. ಹೀಗೆ ಮನೆಯಲ್ಲೆಲ್ಲ ಗದ್ದಲನೇ, ಯಾವತ್ತು ನೋಡಿರೋ ಗದ್ದಲನೇ. ಏಕೆಂದರೆ ತುಂಬಿದ ಮನೆ ಆಗಿರೋದ್ರಿಂದ ಯಾವತ್ತೂ ಗದ್ದಲಗಳಿದ್ದೇ ಇರುತ್ತೆ. ಇವಳಿಗೆ ತುಂಬ ಅದಿತಿಗೆ ತುಂಬ ಇಷ್ಟ ಆಗಿದ್ದಾನೆ ಹುಡುಗ. ಅಣ್ಣ ಬೇರೆ ಮದುವೆ ಬೇಡ ಅಂತಿದ್ದಾನೆ. ಹೇಗಪ್ಪ ಅವನ ಒಪ್ಸೋದು ಅನ್ನೋದೇ ಇವಳ ಚಿಂತೆ ಆಗಿರುತ್ತೆ. ಆದ್ರೂ ಬಿಡಲ್ಲ ಇವಳು, ಯಾವ ಕಾರಣಕ್ಕಾದ್ರೂ ಏನಾದರೂ ಮಾಡಿ ಅವನು ಒಪ್ಪಿಸ್ತಾಳೆ ಅಂತ ನನಗೆ ಗೊತ್ತಿದೆ. ನಾಳಿನ ಎಪಿಸೋಡು ಇಂಟ್ರೆಸ್ಟಿಂಗ್ ಆಗಿದೆ, ನೋಡಿ. ಈ ಕತೆ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ ಕೇಳಿ, ಚೆನ್ನಾಗಿದೆ. ಕೇಳ್ತಾಯಿದ್ರೆ ಕೇಳ್ತಲೇ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಕತೆ. ಅಗ್ನಿಸಾಕ್ಷಿ ಅಂತೂ ತುಂಬ ಚೆನ್ನಾಗಿ ಓಡ್ತಾಯಿದೆ. ಹಾಗಾಗಿ ಈ ಸೀರಿಯಲ್ ಮಾತ್ರ ಭಾಳ ಚೆನ್ನಾಗಿ ಬರ್ತಾಯಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.